ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾವು LLM ಆರ್ಕಿಟೆಕ್ಚರ್ ಪ್ಯಾಟರ್ನ್ಸ್ ಬಗ್ಗೆ ಗಮನ ಕೊಡೋಣ. ಈ ಜೆನ್ ಎಐ ಅಥವಾ ಜನರೇಟಿವ್ ಎಐ ಅಪ್ಲಿಕೇಶನ್ಸ್ ಅಲ್ಲಿ ಮೇಜರ್ ಆಗಿ ಯೂಸ್ ಮಾಡುವಂತ ಮಾಡೆಲ್ಸ್ ಬಂದು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ LLM ಅಂತ ಕರಿತೀವಿ. ಅದರಲ್ಲಿ ವೇರಿಯಸ್ ಡಿಫ್ರೆಂಟ್ ಮೆಥಡಾಲಜೀಸ್ ಅಥವಾ ಪ್ಯಾಟರ್ನ್ಸ್ ಬರುತ್ತೆ. ನಾವು ಒಂದು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ, ಮತ್ತು ಯಾವ್ದನ್ನ ಯಾವ ತರ ಅಪ್ಲಿಕೇಶನ್ಗೆ ಯೂಸ್ ಮಾಡಬೇಕು, ಒಂದಕ್ಕಿಂತ ಇನ್ನೊಂದಕ್ಕೆ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಕಾಸ್ಟ್ ಯಾವ ತರ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಕೊಡೋಣ. ಬಟ್ ಅದಕ್ಕೆ ಮುಂಚೆ ಅಕಸ್ಮಾತ್ ನಿಮ್ಗೆ LLM ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಒಂದ್ 2 ನಿಮಿಷ ಅದ್ರ ಬಗ್ಗೆ ಮಾತಾಡುವಂತ ಪ್ರಯತ್ನ ಮಾಡೋಣ. LLM ಹೆಸರು ಹೇಳೋ ತರ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಥಿಂಕ್ ಲೈಕ್ ದಿಸ್ ಇಸ್ ಎ ಬಿಗ್ ಲೈಬ್ರರಿ. ಆ ಲೈಬ್ರರಿ ಒಳಗಡೆ ನೀವು ಹೋದ್ರೆ ಎಂತ ಪ್ರಾಬ್ಲಮ್ ಇಟ್ಕೊಂಡೋದ್ರು ಅದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ ಅಂತ ಇಟ್ಕೊಳ್ಳಿ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ ಗ್ಯಾಂಗ್ ಅಲ್ಲೇ ಯಾರೋ ಒಬ್ಬ ಫ್ರೆಂಡ್ ಇರ್ತಾನೆ, ಅವ್ನ್ ಎಲ್ಲದರಲ್ಲೂ ಪಂಟ ಆಗಿರ್ತಾನೆ. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿ ಅದಕ್ಕೇನೋ ಒಂದು ರೆಸ್ಪಾನ್ಸ್ ಕೊಡ್ತಾನೆ ಅಥವಾ ಅಪ್ಡೇಟ್ಸ್ ಹೇಳ್ತಾನೆ. ಕ್ರಿಕೆಟ್ ಬಗ್ಗೆ ಮಾತಾಡಿ ಹೇಳ್ತಾರೆ, ಬಾಸ್ಕೆಟ್ಬಾಲ್, ಪೊಲಿಟಿಷಿಯನ್ಸ್, ಪಾಲಿಟಿಕ್ಸ್, ಫಿಲಮ್ಸ್, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಲೈಕ್ ಒನ್ ಮ್ಯಾನ್. ನಿಮ್ಗೆ ಅನ್ಸುತ್ತೆ ಏನ್ ಗುರು ಎಲ್ಲಾನು ಹೇಗ್ ತಿಳ್ಕೊತಾನೆ, ಎಲ್ಲಾದ್ರ ಬಗ್ಗೆ ಮಾತಾಡ್ತಾನಲ್ಲ ಅಂತ. ಆ ಫ್ರೆಂಡ್ ನ 10,000 ಟೈಮ್ಸ್ ಜಾಸ್ತಿ ಹೈಪ್ ಮಾಡ್ಬಿಟ್ಟು ನೋಡಿದ್ರೆ, ಅಥವಾ 10,000 crore ಟೈಮ್ಸ್ ಹೈಪ್ ಮಾಡ್ಬಿಟ್ಟು ನೋಡಿದ್ರೆ ನಿಮ್ಗೆ ಒಂದು LLM ಅಂತ ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಫಾರ್ ನೌ ಥಿಂಕ್ LLM ಆಸ್ ಎ ಬ್ಲಾಕ್ ಬಾಕ್ಸ್. ಅದೇನು, ಹೇಗೆ ಕಲ್ತಿದೆ, ಏನ್ ಮಾಡಿದೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲಿಂಗ್ ಹೋಗಲ್ಲ, ಅದಕ್ಕೆ ಸಪರೇಟ್ ವಿಡಿಯೋನೇ ಇದೆ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಬ್ರೀಫರ್ ಆಫ್ LLM ಕೊಟ್ಟು ಅದನ್ನ ಯಾವ ತರ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತೀನಿ. ಸೊ LLM ನ ಒಂದು ಬಾಕ್ಸ್ ಅಂತ ಟ್ರೀಟ್ ಮಾಡ್ಕೊಳ್ಳಿ ನೀವು, ಓಕೆನಾ? ಇದು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡುತ್ತೆ. ಇಟ್ಸ್ ಲೈಕ್ ಎ ಜೀನಿ. ಅಲಾವುದ್ದೀನ್ ಜೀನಿ ಇತ್ತಲ್ಲ, ಅಲಾವುದ್ದೀನ್ ಏನೇ ವಿಶ್ ಕೇಳಿದ್ರು ಜೀನಿ ಅದನ್ನ ಈಡೇರ್ಸತ್ರ ಇಲ್ಲೊಬ್ಬ ಪರ್ಸನ್ ಇರ್ತಾನೆ. ನಿಮ್ದು ಏನೇ ಕ್ವಶನ್ ಇದ್ರು ಕ್ವಶನ್ ಕೇಳ್ತೀರಾ, ಅದಕ್ಕೆ ತಕ್ಕಂಗೆ ಆನ್ಸರ್ ಬರುತ್ತೆ. ನೀವು ಕ್ವಶನ್ ಏನಾದ್ರು ಕೇಳ್ಬೋದು, ಇವತ್ತಿನ ಸ್ಟಾಕ್ ಮಾರ್ಕೆಟ್ ಯಾವ ತರ ಇದೆ ಅಥವಾ 1947 ಅಲ್ಲಿ ಏನಾಯ್ತು ಅಂತ. ಈ LLM ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತಾ ಹೋಗುತ್ತೆ. ಈ ಕ್ವಶನ್ ನೀವು ಕೇಳ್ತೀರಲ್ಲ, ಅದನ್ನ ನಾವು ಪ್ರಾಂಪ್ಟ್ ಅಂತ ಹೇಳ್ತೀವಿ ಅಥವಾ ಕ್ವೈರಿ. ಇಟ್ಸ್ ಆಲ್ ಇಂಟರ್ಚೇಂಜಬಲ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಪ್ರಾಂಪ್ಟ್ ಅಂತ ಇಟ್ಕೊಳ್ಳಿ ಸಿಂಪಲ್ ಆಗಿ. ಈ LLM ಅದನ್ನ ಪ್ರೋಸೆಸ್ ಮಾಡಿ ಒಂದು ರೆಸ್ಪಾನ್ಸ್ ನ ನಿಮಗೆ ಕೊಡುತ್ತೆ. ಈ ಇಂಟರಾಕ್ಷನ್ ಇದೆಯಲ್ಲ, ಈ ರಿಕ್ವೆಸ್ಟ್ ರೆಸ್ಪಾನ್ಸ್ ಅಲ್ಲೇ ನಾವು ವೇರಿಯಸ್ ಡಿಫ್ರೆಂಟ್ ವೇಸ್ ಅಲ್ಲಿ ಈ LLM ನ ಇನ್ವೋಕ್ ಮಾಡಬಹುದು. ಆ ಮೆಥಡಾಲಜಿ, ಆ ಪ್ಯಾಟರ್ನ್ಸ್ ನಾನು ನಿಮ್ಗೆ ಹೇಳ್ಕೊಡಕ್ಕೆ ಬರ್ತೀನಿ. ಸೊ ಒಂದು ಅನಾಲಜಿ ಡ್ರಾ ಮಾಡ್ಬೇಕು ಅಂದ್ರೆ ಈ LLM ನ ಒಂದು ಲೈಬ್ರರಿ ಅಂತ ಅನ್ಕೊಳ್ಳಿ. ನಿಮ್ಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಲೈಬ್ರರಿಲಿ ಎಲ್ಲಾ ತರ ಬುಕ್ಸ್ ಇರುತ್ತೆ, ನಾವು ಹೋಗಿ ಆ ಬುಕ್ಸ್ ನ ಓದಿದ್ರೆ ಆನ್ಸರ್ ಗೊತ್ತಾಗತ್ತೆ ಅನ್ನೋದು ಒಂದು ಅನಾಲಜಿ ಅಥವಾ ಒಂದು ಎಕ್ಸಾಂಪಲ್ ಇಟ್ಕೊಂಡು ಯಾವ ತರ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ ಅಂತ ನೋಡೋಣ. ಇದರಲ್ಲಿ 4 ಇಂಪಾರ್ಟೆಂಟ್ ಟೈಪ್ಸ್ ಬರುತ್ತೆ. ಒಂದು ಪ್ರಾಂಪ್ಟ್ ಇಂಜಿನಿಯರಿಂಗ್, ಇನ್ನೊಂದು ರಿಟ್ರೀವಲ್ ಅಗ್ಮೆಂಟೆಡ್ ಜನರೇಷನ್ ಅಂತ ಕರಿತೀವಿ ಅಥವಾ RAG ಅಂತ ಕರಿತೀವಿ, ಇನ್ನೊಂದು ಫೈನ್ ಟ್ಯೂನಿಂಗ್ ಅಂತ, ಇನ್ನೊಂದು ಪ್ರೀ ಟ್ರೈನ್ ಫ್ರಮ್ ಸ್ಕ್ರಾಚ್. ಏನಿದು 4 ಡಿಫ್ರೆಂಟ್ ಮೆಥಡಾಲಜೀಸ್ ಇದೆ. ಇಲ್ಲೇನೋ ಒಂದು ಆರೋ ಮಾರ್ಕ್ ಇದೆಯಲ್ಲ, ಹೆಸರೇ ಹೇಳತ್ರ ನೋಡಿ. ಇಲ್ಲಿ ಕಾಂಪ್ಲೆಕ್ಸಿಟಿ ಅಂದ್ರೆ ಒಂದು ಮೆಥಡ್ ಇಂದ ಇನ್ನೊಂದು ಮೆಥಡ್ ಹೋಗ್ತಾ ಇದ್ದಂಗೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರಲ್ಲಿ ಈಸಿಯೆಸ್ಟ್ ಮೆಥಡ್ ಯಾವುದು ಅಂದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್. ಅದಕ್ಕಿಂತ ಸ್ವಲ್ಪ ಬೇಕು ಅಂದ್ರೆ ರಿಟ್ರೀವಲ್ ಅಗ್ಮೆಂಟೆಡ್ ಜನರೇಷನ್ ಅಥವಾ RAG ಅಂತ ಕರೀತಾರೆ. ಆಮೇಲೆ ಫೈನ್ ಟ್ಯೂನಿಂಗ್, ಆಮೇಲೆ ಪ್ರೀ ಟ್ರೈನ್ ಫ್ರಮ್ ಸ್ಕ್ರಾಚ್. ಅದೇ ರೀತಿ ಕಾಂಪ್ಯೂಟ್ ಇಂಟೆನ್ಸಿವ್ನೆಸ್. ಕಾಂಪ್ಯೂಟ್ ಅಂದ್ರೆ ಇವಾಗ ನಾವು ಏನೇ ಒಂದು ಕ್ವಶನ್ ಕೇಳಿದ್ರು ಅದನ್ನ ಆನ್ಸರ್ ಮಾಡಕ್ಕೆ ಒಳಗಡೆ ಯೋಚನೆ ಮಾಡ್ಬೇಕಲ್ಲ, ಅಂದ್ರೆ ರನ್ ಆಗ್ಬೇಕಲ್ಲ. ಇವಾಗ ನೀವು ಕಂಪ್ಯೂಟರ್ ರನ್ ಮಾಡ್ತಾ ಇದೀರ ಅಂದ್ರೆ ಅದಕ್ಕೊಂದು ರ್ಯಾಮ್ ಇರುತ್ತೆ, ಅದಕ್ಕೊಂದು ಹಾರ್ಡ್ ಡಿಸ್ಕ್ ಇರುತ್ತೆ, ಒಂದು ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ ಅಂತ ಇಟ್ಕೊಂಡ್ರೆ ಆ ರನ್ ಆಗೋಂಥ ಕೆಪಾಸಿಟಿ ಯಾವುದು ಅನ್ನೋದನ್ನ ಕಂಪ್ಯೂಟ್ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆ ಕಂಪ್ಯೂಟ್ ಪವರ್ ಜಾಸ್ತಿ ಆಗ್ತಾ ಬೇಕಾಗತ್ತೆ ಯಾವಾಗ ಒಂದ್ ಸ್ಟೆಪ್ ಇಂದ ಇನ್ನೊಂದ್ ಸ್ಟೆಪ್ ನೀವು ಹೋಗ್ತಾ ಇದ್ರೆ. ಹಾಗಾದ್ರೆ ಈ 4 ಏನು, ಯಾವಾಗ ಯಾವ್ದನ್ನ ಉಪಯೋಗಿಸ್ಕೋಬೇಕು ಅಂತ ನೀವು ಕೇಳಿದ್ರೆ, ಪ್ರಾಂಪ್ಟ್ ಇಂಜಿನಿಯರಿಂಗ್ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಒಂದು LLM ಇರುತ್ತೆ, ಒಂದು ಕ್ವಶನ್ ಕೇಳಿದ್ರೆ ಅದನ್ನ ಪ್ರಾಂಪ್ಟ್ ಅಂತ ಇಟ್ಕೊಳ್ಳಿ, ಅದು ಆನ್ಸರ್ ಮಾಡುತ್ತೆ ಅಂತ. ಇಲ್ಲಿ ನಾವು ಲಾರ್ಜ್ಲಿ ನಾಟ್ ಚೇಂಜಿಂಗ್ ಎನಿಥಿಂಗ್ ವಿತ್ ರೆಸ್ಪೆಕ್ಟ್ ಟು LLM. ಇವಾಗ ನೀವು ಲೈಬ್ರರಿಲಿ ಬುಕ್ಸ್ ಎಲ್ಲ ಇದೆ, ನಿಮ್ಗೆ ಯಾವ್ದೋ ಒಂದು ಡೌಟ್ ಇಟ್ಕೊಂಡು ಹೋಗ್ತೀರಾ. ನೀವು ಡೌಟು ಸೋಷಿಯಾಲಜಿ ಮೇಲೆ ಕೇಳಿರ್ಬೋದು, ಮ್ಯಾಥಮೆಟಿಕ್ಸ್ ಮೇಲೆ, ನೀವು ಏನಾದ್ರು ಕೇಳ್ಬೋದು. ಬಟ್ ಯು ಆರ್ ಗೋಯಿಂಗ್ ವಿತ್ ಅನ್ ಎಂಟಿ ಹ್ಯಾಂಡ್ ಅಂಡ್ ಆಸ್ಕಿಂಗ್ ದ ಲೈಬ್ರರಿನ್ ಅಥವಾ ಲೈಬ್ರರಿ, ಈ ಬುಕ್ ಇದೆಯಾ, ಅದಕ್ಕೆ ನಂಗೆ ಆನ್ಸರ್ ಬೇಕು ಅಂತ. ಸೊ ಆ ಏನ ಕೇಳ್ತೀರಾ, ಹೇಗೆ ಕೇಳ್ತೀರಾ ಅನ್ನೋದ್ರ ಮೇಲೆ ಲೈಬ್ರರಿ ನಿಮಗೆ ರೆಸ್ಪಾಂಡ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಹೋಗ್ಬಿಟ್ಟು ಬೂಲಿಯನ್ ಥಿಯರಮ್ ಅಥವಾ ಪೈಥಾಗರಸ್ ಥಿಯರಮ್ ತಿಳ್ಕೊಬೇಕು ಅಂತ ಇಟ್ಕೊಳ್ಳಿ. ನಾನು ಹೋಗ್ಬಿಟ್ಟು ಮ್ಯಾಥ್ಸ್ ಬುಕ್ ಇದೆಯಾ ಅಂದ್ರೆ ಲೈಬ್ರರಿನ ಹೇಳ್ತಾರೆ ಇದೆ ಅಂತಾರೆ. ಥಿಯರಮ್ಸ್ ಎಲ್ಲ ಬುಕ್ ಇದೆಯಾ, ಥಿಯರಮ್ಸ್ ಎಲ್ಲ ಬುಕ್ ಆ ಸೆಕ್ಷನ್ ಅಲ್ಲಿ ಇದೆ ಅಂತ. ಅದೇ ಪೈಥಾಗರಸ್ ಥಿಯರಮ್ ಇದೆಯಾ ಅಂದ್ರೆ ಇದೆ ಅಂದ್ಬಿಟ್ಟು ಎತ್ಕೊಡ್ತಾರೆ. ಸೊ ನೀವು ಲೈಬ್ರರಿನ ಡೈರೆಕ್ಟ್ ಆಗಿ ಇದೆಲ್ಲ ಕ್ವಶನ್ ಕೇಳೋ ಬದಲು ಡೈರೆಕ್ಟ್ ಆಗಿ ಮ್ಯಾಮ್ ಒಂದು ಪೈಥಾಗರಸ್ ಥಿಯರಮ್ ಇರುವಂತ ಒಂದು ಬುಕ್ ಇದೆಯಾ ಅಂತ ಕೇಳಿದ್ರೆ ಅವ್ರು ಡೈರೆಕ್ಟ್ ಆಗಿ ಎತ್ಕೊಟ್ಬಿಟ್ಟಿರೋರು. ಸೊ ನೀವು ಕ್ವಶನ್ ನ ಯಾವ ತರ ಕೇಳ್ತೀರಾ, ಯಾವ ತರ ಕೇಳಬೇಕು ಕರೆಕ್ಟ್ ಆನ್ಸರ್ಸ್ ಬರೋದಕ್ಕೆ ಅಂತ ಹೇಳ್ಕೊಡೋದನ್ನೇ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಇವಾಗ ಡೆಫಿನೇಷನ್ ಫಾರ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಕ್ರಾಫ್ಟಿಂಗ್ ಸ್ಪೆಷಲೈಸ್ಡ್ ಪ್ರಾಂಪ್ಟ್ಸ್ ಟು ಗೈಡ್ LLM ಬಿಹೇವಿಯರ್.
ಅಂದ್ರೆ ನೀವು ಯಾವ ತರ ಕ್ವಶನ್ ಕೇಳಿದ್ರೆ ಎಲ್ ಎಲ್ ಎಂ ನಿಮ್ಗೆ ಬೇಕಾಗಿರೋ ತರ ಆನ್ಸರ್ ಮಾಡುತ್ತೆ ಅನ್ನೋದನ್ನ ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ಇದು ಪ್ರೈಮರಿ ಯೂಸ್ ಕೇಸ್ ಎಲ್ಲಿ ಯೂಸ್ ಮಾಡ್ಬೇಕು ಇದನ್ನ? ನಿಮ್ಗೆ ಕ್ವಿಕ್ ಆಗಿ ಆನ್ಸರ್ ಬೇಕು ಅಂದ್ರೆ ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ಗೆ ಹೋಗ್ಬೋದು, ಅಥವಾ ಆನ್ ದ ಫ್ಲೈ, ಅಂದ್ರೆ ಇವಾಗ ಇಮಿಡಿಯೇಟ್ ಆಗಿ ಅಡಾಕ್ ಆಗಿ ನಾನು ಡಿಪ್ಲಾಯ್ಮೆಂಟ್ಸ್ ಮಾಡಲ್ಲ, ಏನು ಮಾಡಲ್ಲ, ನಂಗೆ ಕ್ವಶನ್ ಕೇಳ್ತೀನಿ ಆನ್ಸರ್ ಬೇಕು, ಇಷ್ಟೇ ನಿಮ್ದು ರಿಕ್ವೆಸ್ಟ್ ಆಗಿದ್ರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ಗೆ ಹೋಗಿ. ಇದ್ರಲ್ಲಿ ನಿಮ್ದೇನಾರ ಡೇಟಾ ತಗೊಂಡ್ ಬರೋದಿದೆಯಾ? ಏನು ಇರಲ್ಲ, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಪ್ರೀ ಟ್ರೈನ್ಡ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ನೀವು ಹೋಗ್ತೀರಾ, ಕ್ವಶನ್ ಕೇಳ್ತೀರಾ, ಆನ್ಸರ್ ಬರುತ್ತೆ. ಇದೆಲ್ಲ ಹೇಳಿದ್ಮೇಲೆ ಅಡ್ವಾಂಟೇಜ್ ನಿಮ್ಗೆ ಅಲ್ಲೇ ಗೊತ್ತಾಗ್ತದೆ. ಏನ್ ಅಡ್ವಾಂಟೇಜು? ಇಟ್ ಇಸ್ ವೆರಿ ಫಾಸ್ಟ್. ಕೇಳಿದ ತಕ್ಷಣ ಆನ್ಸರ್ ನಿಮ್ಗೆ ಬಂದ್ಬಿಡ್ತು. ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಇಲ್ಲಿ ನೀವೇನು ಖರ್ಚೆ ಮಾಡ್ತಾ ಇರಲ್ಲ, ಡೈರೆಕ್ಟ್ ಆಗಿ ಲೈಬ್ರರಿಗೆ ಹೋಗ್ತಾ ಇದೆ, ದುಡ್ಡು ಕೇಳ್ತಾ, ಕ್ವಶನ್ ಏನೋ ಕೇಳ್ತಾರ, ಬುಕ್ ಏನೋ ಕೇಳ್ತಾರ, ಆನ್ಸರ್ ಬರ್ತಾ ಇದೆ. ದರ್ ಇಸ್ ನೋ ಟ್ರೈನಿಂಗ್ ರಿಕ್ವೈರ್ಡ್, ಯಾಕಂದ್ರೆ ಲೈಬ್ರರಿಯನ್ಗೆ ಆಲ್ರೆಡಿ ಟ್ರೈನ್ ಆಗ್ಬಿಟ್ಟಿದ್ದಾರೆ, ಯಾವ್ಯಾವ ಬುಕ್ಸ್, ಯಾವ್ಯಾವ ಜಾನರ್ಸ್ ಎಲ್ಲೆಲ್ಲಿದೆ, ಯಾವ್ಯಾವ ಆಥರ್ಸ್ ಇದ್ದಾರೆ ಅಂತ ತಗೊಂಡ್ ಬಂದ್ಬಿಡ್ತಾರೆ. ಬಟ್ ನೀವು ಇಲ್ಲಿ ಕನ್ಸಿಡರ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಯು ಹ್ಯಾವ್ ವೆರಿ ವೆರಿ ಲೆಸ್ ಕಂಟ್ರೋಲ್ ದ್ಯಾನ್ ಎನಿ ಅದರ್ ಟೈಪ್ಸ್. ನಾಟ್ ಓನ್ಲಿ ಫೈನ್ ಟ್ಯೂನಿಂಗ್, ಬೇರೆ ಮೆಥಡ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತುಂಬಾ ಕಡಿಮೆ ಕಂಟ್ರೋಲ್ ಇರುತ್ತೆ. ನಾನು ಹೋಗ್ಬಿಟ್ಟು ಲೈಬ್ರರಿಯನ್ಗೆ ಮೇಡಮ್ ಇದ್ಯಾವುದೋ ಒಂದು ಆಥರ್ದು ಈ ಬುಕ್ ಕೊಡಿ, ಇನ್ನೊಂದು ಈ ತರ ಸ್ಪೆಸಿಫಿಕ್ ಪೇಜ್ ಅಲ್ಲಿ ಕೊಡಿ, ಈ ತರ ಎಲ್ಲ ನಾನು ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ. ಅವ್ರದ್ದು ಒಂದು ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ಪ್ರಕಾರ ಅವ್ರು ನಾವು ಏನ್ ಕೇಳ್ತೀವೋ ಅದ್ರ ಪ್ರಕಾರ ಅವರು ಹೆಲ್ಪ್ ಮಾಡ್ತಾರೆ. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಒಂದು ಕ್ವಶನ್ ಕೇಳ್ತೀರಾ, ಅದಕ್ಕೆ ತಕ್ಕಂಗೆ ಆನ್ಸರ್ ಬರುತ್ತೆ. ಬಟ್ ಆ ಕ್ವಶನ್ ಯಾವ ತರ ಕೇಳ್ತೀರಾ ಅನ್ನೋದನ್ನ ಹೇಳ್ಕೊಡೋದು ಅಥವಾ ಮಾಡೋದನ್ನ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್. ಹೆಸರೇ ಹೇಳ್ತಾ ಇದೆ ನೋಡಿ, ರಿಟ್ರೀವ್ ದೆನ್ ಅಗ್ಮೆಂಟ್ ಅಂದ್ರೆ ಎಲ್ಲದನ್ನು ಸೇರಿಸ್ಕೊ ಮತ್ತೆ ಆನ್ಸರ್ನ ನೀನು ಜನರೇಟ್ ಮಾಡುವಂತ. ರ್ಯಾಗ್ ಅನ್ನೋದೇ ಒಂದು ಬಿಗ್ ಕಾನ್ಸೆಪ್ಟ್, ಅದಕ್ಕೆ ಸಪರೇಟ್ ವಿಡಿಯೋ ಇದೆ. ಬಟ್ ಆಸ್ ಎ ಮೆಥಡಾಲಜಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ಇಟ್ಸ್ ಕಂಬೈನಿಂಗ್ ಅನ್ ಎಲ್ ಎಲ್ ಎಂ ವಿತ್ ಎಕ್ಸ್ಟರ್ನಲ್ ನಾಲೆಡ್ಜ್ ರಿಟ್ರೀವಲ್. ನಾನು ಆಗ್ಲೇ ಏನಂತ ಹೇಳಿದೆ, ನಿಮ್ಗೊಂದು ಎಲ್ ಎಲ್ ಎಂ ಇರುತ್ತೆ ಅಂತ ಹೇಳಿದೆ, ರಿಕ್ವೆಸ್ಟ್ ಆಯ್ತು, ರೆಸ್ಪಾನ್ಸ್ ಆಯ್ತು. ಬಟ್ ಇದ್ರಲ್ಲಿ ಒಂದೇ ಒಂದು ಟ್ವಿಸ್ಟ್ ಏನಂತ ಅಂದ್ರೆ, ಎಲ್ ಎಲ್ ಎಂ ಹಾಗೆ ಇರುತ್ತೆ, ಬಟ್ ರಿಕ್ವೆಸ್ಟ್ ಮಾಡಕ್ಕೆ ಇಲ್ಲಿ ಒಬ್ಬ ಯೂಸರ್ ಅಂತ ಅನ್ಕೊಳ್ಳಿ, ಇವ್ನು ರಿಕ್ವೆಸ್ಟ್ ಮಾಡ್ತಾನಲ್ಲ, ಇದು ಪ್ರಾಂಪ್ಟ್ ನಾನೇನ್ ಮಾಡ್ತೀನಿ, ಒಂದು ಡೇಟಾ ಬೇಸ್ ಕಳಿಸ್ತೀನಿ. ಡೇಟಾ ಬೇಸ್ ಅಲ್ಲಿ ಕಳಿಸಿ ಇವನು ಏನ್ ಕ್ವಶನ್ ಕೇಳ್ತಾನೆ ಅದಕ್ಕೆ ತಕ್ಕಂಗೆ ನಮ್ಮಲ್ಲೇ ಇನ್ಫಾರ್ಮೇಶನ್ ಇದೆಯಾ ಚೆಕ್ ಮಾಡಿ ಅಂತ ಹೇಳ್ತೀನಿ. ಚೆಕ್ ಮಾಡಿದ್ಮೇಲೆ ಆ ಕಾಂಟೆಕ್ಸ್ಟ್ ನ ಆಡ್ ಮಾಡ್ತೀನಿ. ಸೊ ಪ್ರಾಂಪ್ಟ್ ಪ್ಲಸ್ ಕಾಂಟೆಕ್ಸ್ಟ್ ಆಡ್ ಆಗಿ ಆಮೇಲೆ ನಾನು ಎಲ್ ಎಲ್ ಗೆ ಹಿಟ್ ಮಾಡ್ತೀನಿ. ಸೊ ಕಂಬೈನಿಂಗ್ ಅನ್ ಎಲ್ ಎಲ್ ಎಂ ವಿತ್ ಎಕ್ಸ್ಟರ್ನಲ್ ನಾಲೆಡ್ಜ್ ರಿಟ್ರೀವಲ್ ನಾವು ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್ ಅಂತ ಹೇಳೋದು. ಸಿಂಪಲ್ ಆಗಿ ಒಂದು ಸಿನಾರಿಯೋ ಕೊಟ್ಬಿಟ್ಟು ಹೇಳ್ಬೇಕಂದ್ರೆ, ನೀವೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಆ ಕಂಪ್ನಿಲಿ ಏನೋ ಒಂದು ಲೀವ್ ಪಾಲಿಸಿ ಇರುತ್ತೆ ಅಥವಾ ಟ್ರಾವೆಲ್ ಅಲೋಯನ್ಸ್ ಪಾಲಿಸಿ ಇರುತ್ತೆ. ನಾನು ಡೈರೆಕ್ಟ್ ಆಗಿ ಎಲ್ ಎಲ್ ಎಂ ನ ಕೇಳಕ್ಕಲ್ಲ, ಹೇ ಎಲ್ ಎಲ್ ಎಂ ನಮ್ಮ ಕಂಪ್ನಿದು ಲೀವ್ ಪಾಲಿಸಿ ಏನು ಅಥವಾ ಟ್ರಾವೆಲ್ ಪಾಲಿಸಿ ಏನು ಅಂತ. ಯಾಕಂದ್ರೆ ಎಲ್ ಎಲ್ ಎಂಗೆ ನಿಮ್ಮ ಕಂಪ್ನಿ ರಿಲೇಟೆಡ್ ಡೀಟೇಲ್ಸ್ ಅದಕ್ಕೆ ಗೊತ್ತಿರಲ್ಲ. ಸೊ ಆ ಡೀಟೇಲ್ಸ್ ನೀವು ಫೀಡ್ ಮಾಡಿದ್ರೆ, ಅಂದ್ರೆ ಅದಕ್ಕೆ ನೀವು ಡೈರೆಕ್ಟ್ ಆಗಿ ಎಲ್ ಎಲ್ ಎಂ ಕೊಡ್ತಾ ಇಲ್ಲ, ಕ್ವಶನ್ ಕೇಳಿದಾಗ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ಚ್ ಮಾಡಿ ಆ ಕಾಂಟೆಕ್ಸ್ ನ ತಗೊಂಡೋಗಿ ಎಲ್ ಎಲ್ ಎಂ ಹತ್ರ ಇಟ್ಟಾಗ ಎಲ್ ಎಲ್ ಎಂ ನಮಗೆ ಬೆಟರ್ ರೆಸ್ಪಾನ್ಸ್ ಕೊಡುತ್ತೆ ಅಥವಾ ಜನರೇಟ್ ಮಾಡಿ ಕೊಡುತ್ತೆ. ಅದನ್ನ ನಾವು ರಿಟ್ರೀವಲ್ ಆಗ್ಮೆಂಟೆಡ್ ಜನರೇಷನ್ ಅಂತ ಕರಿತೀವಿ. ಇದು ಯಾವಾಗ ಯೂಸ್ ಮಾಡ್ತೀವಿ? ದಿಸ್ ಇಸ್ ಪ್ರೈಮರ್ಲಿ ಯೂಸ್ ವೆನ್ ಡೈನಮಿಕ್ ಡೇಟಾ ಸೆಟ್ಸ್ ಮತ್ತೆ ಎಕ್ಸ್ಟರ್ನಲ್ ನಾಲೆಡ್ಜ್ ಬೇಸ್ ಬೇಕಾದಾಗ. ಅದೇ ನಾನು ಹೇಳಿದ್ನಲ್ಲ, ಈ ತರ ಡೊಮೈನ್ ಸ್ಪೆಸಿಫಿಕ್ ಅಥವಾ ನಿಮ್ಗೆ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟು ಅದು ರಿಲೇಟೆಡ್ ಡೀಟೇಲ್ಸ್ ಬೇಕು ಅಂದಾಗ ಈ ತರದನ್ನ ನೀವು ಯೂಸ್ ಮಾಡ್ಕೋಬಹುದು. ಇದಕ್ಕೆ ಡೇಟಾ ರಿಕ್ವೈರ್ಮೆಂಟ್ ಇದೆಯಾ? ಎಸ್, ಆಬ್ವಿಯಸ್ಲಿ ಇದೆ. ಏನು, ನೀವು ಡೇಟಾನ ತಗೊಂಡ್ಬರ್ಬೇಕು. ಅಂದ್ರೆ ನಿಮ್ ಡೇಟಾನ ಆಚೆ ಕಡೆ ಎಲ್ಲೂ ಸಿಗಲ್ಲ ಅಲ್ವಾ. ಆ ಡೇಟಾನ ಫಸ್ಟ್ ಪ್ರಾಂಪ್ಟ್ ಜೊತೆ ಅಗ್ಮೆಂಟ್ ಅಂದ್ರೆ ಆಡ್ ಮಾಡಿ ಕಾಂಟೆಕ್ಸ್ಟ್ ಜನರೇಟ್ ಮಾಡಿ ಆಮೇಲೆ ಎಲ್ ಎಲ್ ಎಂ ನ ಹಿಟ್ ಮಾಡ್ತೀವಿ. ಅಡ್ವಾಂಟೇಜ್ ಏನು ಇದರಲ್ಲಿ? ಅಡ್ವಾಂಟೇಜ್ ಏನಂದ್ರೆ, ಮೋರ್ ದನ್ ಜೆನರಿಕ್ ಆನ್ಸರ್ ಬರೋ ಬದಲು ನಿಮ್ಗೆ ಕಸ್ಟಮರ್ ಸ್ಪೆಸಿಫಿಕ್ ಅಂದ್ರೆ ಕಸ್ಟಮೈಸ್ಡ್ ಆನ್ಸರ್ಸ್ ಬರ್ತಾ ಹೋಗುತ್ತೆ. ಮತ್ತೆ ಆಕ್ಯುರೇಸಿ ಜಾಸ್ತಿ ಆಗುತ್ತೆ, ಆನ್ಸರ್ ಅಲ್ಲಿ ನಿಜ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಯಾವಾಗ ಮಾಡ್ಬೇಕು ಅಥವಾ ಕನ್ಸಿಡರೇಷನ್ಸ್ ಇದು ಮಾಡ್ಬೇಕಾದ್ರೆ ನೀವು ತಲೆಯಲ್ಲಿ ಏನ್ ಇಟ್ಕೊಂಡಿರ್ಬೇಕಂದ್ರೆ, ನೋಡಿ, ಮುಂಚೆ ಆದ್ರೆ ನಾನು ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳಿದ್ರೆ ಅದನ್ನ ಪ್ರಾಂಪ್ಟ್ ಅಂತಿದೆ. ಇಲ್ಲಿ ಅಡಿಷನಲ್ ಕಾಂಟೆಕ್ಸ್ಟ್ ಆಡ್ ಆಗೋದ್ರಿಂದ ಕ್ವಶನ್ ಕೇಳುವಂತ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ಫರೆನ್ಸ್ ಕಾಂಪಿಟೇಷನ್, ಇದು ಕಾಂಪ್ಯೂಟ್ ಮಾಡುವಂತ ಪವರ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಅಡಿಷನಲ್ ಇನ್ಫರೆನ್ಸಸ್ ಆಗ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ರ್ಯಾಗ್. ನೆಕ್ಸ್ಟ್ ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾ ಇದಾರೆ. ಏನಿದು ಫೈನ್ ಟ್ಯೂನಿಂಗ್ ಅಂತಂದ್ರೆ, ಅಡಾಪ್ಟಿಂಗ್ ಎ ಪ್ರೀ ಟ್ರೈನ್ಡ್ ಎಲ್ ಎಲ್ ಎಂ ಟು ಸ್ಪೆಸಿಫಿಕ್ ಡೇಟಾ ಸೆಟ್ಸ್ ಆರ್ ಡೊಮೈನ್ಸ್. ನಾನು ಹೇಳಿದ್ದೆ ಅಲ್ವಾ, ಆಲ್ರೆಡಿ ಒಂದು ಎಲ್ ಎಲ್ ಎಂ ಪ್ರೀ ಟ್ರೈನ್ ಆಗಿರುತ್ತೆ, ಬಟ್ ಅದಕ್ಕೆ ನೀವು ಇನ್ನೊಂದ್ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾ ನಾಲೆಡ್ಜ್ ಕೊಡ್ಬೇಕು. ಇದಕ್ಕೆ ಎಲ್ಲಾ ತರದ್ದು ಡೇಟಾ ಸೆಟ್ ಕೊಟ್ಬಿಟ್ಟು ಟ್ರೈನ್ ಮಾಡಿರ್ತಾರೆ, ಬಟ್ ನೀವು ಇದ್ರಲ್ಲಿ ಒಂದು ಸ್ಪೆಸಿಫಿಕ್ ಡೇಟಾ ನನಗೆ ಟ್ರೈನ್ ಮಾಡಬೇಕು ಅಂತ ಅಂದಾಗ ಆ ಡೇಟಾನ ನೀವು ಕೊಡ್ತೀರಾ ಅಂದ್ರೆ ಅವಾಗ ಅದು ಫೈನ್ ಟ್ಯೂನಿಂಗ್ ಆಗುತ್ತೆ. ಎಕ್ಸಾಂಪಲ್ ಲೈಬ್ರರಿ ಕೊಟ್ಬಿಟ್ಟು ಹೇಳ್ಬೇಕು ಅಂದ್ರೆ, ಲೈಬ್ರರಿಲಿ ಎಲ್ಲ ತರ ಬುಕ್ಸ್ ಇದೆ, ಎಲ್ಲ ಕರೆಕ್ಟೇ, ಬಟ್ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ಇ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ಅಥವಾ ಮೆಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ, ಯಾರ ಬಂದ್ಬಿಟ್ಟು ನಾನೇ ಒಂದು 500 ಬುಕ್ ಕೊಡ್ತೀನಿ ರಿಲೇಟೆಡ್ ಟು ಮೆಕ್ಯಾನಿಕಲ್, ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಈ ತರ ಡಿಪಾರ್ಟ್ಮೆಂಟ್ ವೈಸ್ ಒಂದು ಸಪರೇಟ್ ಓಪನ್ ಮಾಡಿ. ಯಾಕಂದ್ರೆ ನನಗೆ ಬೇಕಾಗಿರುವಂತ ಕ್ವಶನ್ಸ್ಗೆ ಈ ಬುಕ್ಸ್ ಅಲ್ಲಿ ರಿಲೇಟಿವ್ಲಿ ಆನ್ಸರ್ ಚೆನ್ನಾಗಿ ಸಿಗತ್ತೆ. ಆಬ್ವಿಯಸ್ಲಿ ಬೇರೆ ಬುಕ್ಸ್ ನಾನು ಯೂಸ್ ಮಾಡ್ತೀನಿ,
ಬಟ್ ಇದರಲ್ಲಿ ಜಾಸ್ತಿ ಆನ್ಸರ್ಸ್ ಸಿಗತ್ತೆ ಅಂತ ಹೇಳಿ ನೀವೇ ಬುಕ್ಸ್ ನ ಪ್ರೊವೈಡ್ ಮಾಡಿ ಲೈಬ್ರರಿಗೆ ಎನ್ಹಾನ್ಸ್ ಮಾಡ್ತಾ ಇರೋದ್ರಿಂದ ಇದನ್ನ ನಾವು ಫೈನ್ ಟ್ಯೂನಿಂಗ್ ಅಂತೀವಿ. ಅಂದ್ರೆ ಲೈಬ್ರರಿಲಿ ಆಲ್ರೆಡಿ ಒಂದು 20,000 ಬುಕ್ ಇದೆ, ಅದ್ರ ಜೊತೆ ನಿಮ್ದೊಂದು 1,000ನೋ 2,000ನೋ ಬುಕ್ ನ ಆಡ್ ಮಾಡ್ತಾ ಇದ್ದೀರಾ. ಸಿಮಿಲರ್ ಆಗಿ ಆಲ್ರೆಡಿ ಒಂದು LLM ಟ್ರೈನ್ ಆಗಿದೆ, ಅದರಲ್ಲಿ ನಿಮ್ ಡೇಟಾ ಸೆಟ್ಸ್ ಕೊಟ್ಟು ಟ್ರೈನ್ ಮಾಡ್ತಾ ಹೋಗ್ತೀರಾ. ಇದು ಯಾವಾಗ ಬೇಕಾಗತ್ತಂದ್ರೆ ನಾನು ಹೇಳಿದ್ನಲ್ಲ, ಈಗ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸೇ ಬೇಕು, ಮೆಕ್ ಕ್ವಶನ್ಸ್, ಸ್ಪೆಸಿಫಿಕ್ ಡೊಮೈನ್ ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ಸ್ ಬೇಕು ಅಥವಾ ರಿಲೆವೆನ್ಸ್ ಬೇಕು ಅಂದ್ರೆ ಮಾತ್ರ ನೀವು ಫೈನ್ ಟ್ಯೂನಿಂಗ್ ಹೋಗಿ. ಇದ್ರಲ್ಲಿ ಡೇಟಾ ರಿಕ್ವೈರ್ಮೆಂಟ್ ಏನು? ಆಬ್ವಿಯಸ್ಲಿ ಇವಾಗ ಪ್ರೀ ಟ್ರೈನಿಂಗ್ ಮಾಡಲ್ ಅಲ್ಲಿ ಬಿಲಿಯನ್ಸ್ ಆಫ್ ಪ್ಯಾರಾಮೀಟರ್ ಇಂದ ನಾನು ಟ್ರೈನ್ ಮಾಡ್ತೀನಿ. ಇವಾಗ ಓಷನ್ ಅಲ್ಲಿ ಎಷ್ಟೊಂದು ನೀರ್ ಇರುತ್ತೆ, ನಾನು ಒಂದು ಬಕೆಟ್ ನೀರ್ ಹಾಕ್ಬಿಟ್ಟು ಕಲರ್ ನೀರ್ ಹಾಕ್ಬಿಟ್ಟು ಓಷನ್ ಕಲರ್ ಚೇಂಜ್ ಆಯ್ತು ಅಂತ ಹೇಳಕ್ ಆಗಲ್ಲ ಅಲ್ವಾ? ಅದೇ ತರ ಐ ರಿಕ್ವೈರ್ ಅಟ್ಲೀಸ್ಟ್ ಥೌಸಂಡ್ಸ್ ಆಫ್ ಡೊಮೈನ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸ್ಯಾಂಪಲ್ಸ್ ಇಲ್ಲಿ ಬೇಕಾಗುತ್ತೆ. ನಿಮ್ಮ ಹತ್ರ ಅಷ್ಟು ಸ್ಯಾಂಪಲ್ಸ್ ಇದೆ ಅಂದ್ರೆ ಮಾತ್ರ ಯು ಗೋ ಫಾರ್ ಫೈನ್ ಟ್ಯೂನಿಂಗ್. ಇದರಲ್ಲಿ ಅಡ್ವಾಂಟೇಜ್ ಏನು? ಇಲ್ಲಿ ನಂಗೆ ಗ್ರಾನ್ಯುಲರ್ ಕಂಟ್ರೋಲ್, ಅಂದ್ರೆ ಐ ಕ್ಯಾನ್ ಕಂಟ್ರೋಲ್ ಟಿಲ್ ದ ಬುಕ್ ಲೆವೆಲ್. ಈ ಬುಕ್ಸ್ ತೆಕ್ಕೊಡಿ ಮೇಡಮ್ ಅಂತ ಲೈಬ್ರರಿಯನ್ಗೆ ನಾನು ಇನ್ನೊಂದ್ಸಲಿ ಬಂದಾಗ ಹೇಳ್ಬೋದು, ಯಾಕಂದ್ರೆ ನಾನೇ ಬುಕ್ಸ್ ಕೊಟ್ಟಿರೋದ್ರಿಂದ. ಮತ್ತೆ ಇದು ತುಂಬಾ ಸ್ಪೆಷಲೈಸ್ಡ್ ಆಗಿರುತ್ತೆ, ನಮ್ಗೆ ಬೇಕಾಗಿರುವಂತ ಆನ್ಸರ್ಸ್ನೇ ಕೊಡುತ್ತೆ. ಬಟ್ ಇದೆಲ್ಲ ಡೆವಲಪ್ ಮಾಡ್ಬೇಕಾದ್ರೆ ನಾನು ಏನ್ ಕನ್ಸಿಡರ್ ಮಾಡ್ಬೇಕು ಅಂದ್ರೆ, ನಾನೆಲ್ಲ ಹೇಳಿದ್ನಲ್ಲ, ಈ ಟ್ರೈನಿಂಗ್ ಡೇಟಾನ ಲೇಬಲ್ ಮಾಡಬೇಕು, ಯಾವ ತರ ಡೇಟಾ ಇದು, ಯಾವ್ದಕ್ಕೆ ಯೂಸ್ ಆಗುತ್ತೆ ಅನ್ನೋದೆಲ್ಲ ಕೊಡಬೇಕು. ನೆಕ್ಸ್ಟ್ ಕಾಂಪಿಟೇಷನಲ್ ಕಾಸ್ಟ್, ಆಬ್ವಿಯಸ್ಲಿ ಇದನ್ನೆಲ್ಲ ಕಂಪ್ಯೂಟ್ ಮಾಡೋದಕ್ಕೆ ಕಾಸ್ಟ್ ಇದ್ದೇ ಇರುತ್ತೆ. ಅಂದ್ರೆ ಇವನ್ ಬಿಫೋರ್ ಸಂಬಡಿ ಆಸ್ಕ್ ಎ ಕ್ವಶನ್, ಎ ಫೈನ್ ಟ್ಯೂನಿಂಗ್ ಹ್ಯಾಸ್ ಟು ಬಿ ಡನ್, ಅದಕ್ಕೊಂದು $X ಅಷ್ಟು ಕಾಸ್ಟ್ ಆಗುತ್ತೆ. ಅಂದ್ರೆ ಇವಾಗ ಲೈಬ್ರರಿಗೆ ಹೋಲ್ಸ್ಕೊಂಡ್ರೆ ನೀವು ಇವಾಗ 1,000 2,000 ಬುಕ್ಸ್ ಕೊಡ್ಬೇಕಂದ್ರೆ ಆ ಬುಕ್ಸ್ ನೀವು ದುಡ್ಡು ಖರ್ಚು ಮಾಡ್ಲೇಬೇಕಲ್ವಾ, ಆ ಖರ್ಚು ನಿಮ್ಗೆ ಅಡಿಷನಲ್ ಆಗಿ ಹೋಗುತ್ತೆ. ನೆಕ್ಸ್ಟ್ ಪ್ರೀ ಟ್ರೈನಿಂಗ್. ಪ್ರೀ ಟ್ರೈನಿಂಗ್ ಅಂದ್ರೆ ಟ್ರೈನಿಂಗ್ ಅನ್ LLM ಫ್ರಮ್ ಸ್ಕ್ರಾಚ್. ಸೊ LLM ಇರುತ್ತೆ, ಅದನ್ನ ನೀವೇ ಫಸ್ಟ್ ಇಂದ ಶುರು ಅಂದ್ರೆ ನಿಮ್ದೇ ಒಂದು ಓನ್ ಲೈಬ್ರರಿ ಶುರು ಮಾಡ್ಕೊಳ್ತಾರ. ಒಂದು 20,000 ಬುಕ್ಸ್ ತಗೊಂಡು ನೀವೇ ಮಾಡ್ಕೊಂಡ್ರೆ ಯಾವ ತರ ಇರುತ್ತೆ, ಅದನ್ನ ನಾವು ಪ್ರೀ ಟ್ರೈನಿಂಗ್ ಅಂತ ಕರಿತೀವಿ. ಇದು ಯಾವಾಗ ಯೂಸ್ ಆಗುತ್ತೆ? ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಸಮ್ ಯೂನಿಕ್ ಟಾಸ್ಕ್. ಲಾರ್ಜ್ಲಿ ಎಲ್ಲಾ ತರ ಯೂಸ್ ಕೇಸ್ಗೂ ಮೇಲೆ ಹೇಳಿದಂತ ಸಿನಾರಿಯೋಸೇ ಕವರ್ ಮಾಡ್ಬಿಡುತ್ತೆ. ಬಟ್ ಕೆಲವೊಂದಕ್ಕೆ ಇಲ್ಲ, ನನ್ಗೆ ಸ್ಪೆಸಿಫಿಕ್ ಆಗಿ LLM ವರ್ಕ್ ಆಗ್ಬೇಕು ಅನ್ನೋದಾಗ ಮಾತ್ರ ನಾವು ಈ ತರ ಪ್ರೀ ಟ್ರೈನಿಂಗ್ ಹೋಗ್ತೀವಿ. ಇದು ರಿಯಲ್ ಟೈಮ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ರಿಲೇಟೆಡ್ ಮಾಡೆಲ್ಸ್ ನ ಡೆವಲಪ್ ಮಾಡಬೇಕು, ಅಥವಾ ಹೆಲ್ತ್ ಕೇರ್, ಇವಾಗ DNA ಅನಾಲಿಸಿಸ್, ಏನೋ ಬ್ರೈನ್ ರಿಲೇಟೆಡ್ ಡೇಟಾ ಸೆಟ್ಸ್ ಬೇಕು, ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಸ್ಪೆಸಿಫಿಕ್ ಡೊಮೈನ್ ರಿಲೇಟೆಡ್ ಮಾಡಲ್ ಬೇಕಾಗುತ್ತೆ. ಅವಾಗ ನಾನು ಪ್ರೀ ಟ್ರೈನ್ ಮಾಡ್ಬೋದು, ಅಂದ್ರೆ ಫಸ್ಟ್ ಇಂದಾನೆ ಟ್ರೈನ್ ಮಾಡ್ತಾ ಹೋಗ್ಬೋದು. ಈಗ ಡೇಟಾ ರಿಕ್ವೈರ್ಮೆಂಟ್ ಆಬ್ವಿಯಸ್ಲಿ ಇಟ್ ಹ್ಯಾಸ್ ಬಿನ್ ಬಿಲಿಯನ್ಸ್ ಆರ್ ಟ್ರಿಲಿಯನ್ಸ್ ಆಫ್ ಟೋಕನ್ಸ್, ಅಂದ್ರೆ ಅಷ್ಟು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ಅಂತ ಇರಬೇಕು. ಅಡ್ವಾಂಟೇಜ್, ಇವಾಗ ನಂದೇ ಲೈಬ್ರರಿ ಅಂದ್ರೆ ನಂದೇ ಎಲ್ಲ ಕಂಟ್ರೋಲ್ ಇರುತ್ತಲ್ಲ, ಅದೇ ತರ ದಿಸ್ ಹಸ್ ಮ್ಯಾಕ್ಸಿಮಮ್ ಕಂಟ್ರೋಲ್. ನಿಮ್ಗೆ ಯಾವ ತರ ಬೇಕೋ ಆ ಥರ ಅದನ್ನ ಟ್ರೈನ್ ಮಾಡಿ ಇಟ್ಟಿರ್ಬೋದು. ಬಟ್ ಇದು ಮಾಡಕ್ಕೆ ಎಲ್ಲರ ಕೈಲೂ ಆಗತ್ತಾ? ಆಗಲ್ಲ, ಯಾಕಂದ್ರೆ ಇದು ತುಂಬಾ ಕಾಸ್ಟ್ ಬೇಕಾಗುತ್ತೆ, ಮತ್ತೆ ಕಂಪ್ಯೂಟ್ ಪವರ್ ಬೇಕಾಗುತ್ತೆ. ಸೊ ಅದನ್ನ ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡು ಯಾವ ಮಾಡಲ್, ಯಾವ ತರ ಮೆಥಡಾಲಜಿ ತಗೊಂತೀರಾ ಅನ್ನೋದನ್ನ ಹೋಗ್ಬೇಕಾಗುತ್ತೆ. ಸೊ ದೀಸ್ ಆರ್ ದ 4 ಪ್ರೈಮರಿ ಮೆಥಡಾಲಜೀಸ್. ಇನ್ನೊಂದ್ಸಲ ಹೇಳ್ತೀನಿ: ಪ್ರಾಂಪ್ಟ್ ಇಂಜಿನಿಯರಿಂಗ್, ರಿಟ್ರೀವಲ್ ಮೆಂಟಲ್ ಜನರೇಷನ್ ಅಥವಾ RAG, ಫೈನ್ ಟ್ಯೂನಿಂಗ್, ಪ್ರೀ ಟ್ರೈನ್ ಫ್ರಮ್ ಸ್ಕ್ರಾಚ್. ಪ್ರಾಂಪ್ಟ್ ಇಂಜಿನಿಯರಿಂಗ್ ಯಾರು ಯೂಸ್ ಮಾಡ್ತಾರೆ? ಇವಾಗ ವೆಬ್ ಬೇಸ್ ಕನ್ಸೋಲ್ ಅಲ್ಲಿ ಫಾಸ್ಟ್ ಆಗಿ ಒಂದು ರೆಸ್ಪಾನ್ಸ್ ರಿಕ್ವೆಸ್ಟ್ ಬೇಕು, ಲೈಕ್ ChatGPT, DeepSeek, ಅದಕ್ಕೆಲ್ಲ ವೆಬ್ ಕನ್ಸೋಲ್ ಹೋಗಿ ಕೇಳಿದಾಗ ಅದನ್ನ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಅದನ್ನೇ ಪ್ರಾಂಪ್ಟ್ ನ ಚೆನ್ನಾಗಿ ಡೆವಲಪ್ ಮಾಡಿ. ಅದೇ ಕೆಲವೊಂದು ಪ್ರೊಡಕ್ಷನ್ ಗ್ರೇಡ್ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡಬೇಕು ಅಂದಾಗ ಯು ಕ್ಯಾನ್ ಬ್ರಿಂಗ್ ಇನ್ ಯುವರ್ ಓನ್ ನಾಲೆಡ್ಜ್ ಬೇಸ್, ಅಂದ್ರೆ ನಿಮ್ದೇ ಒಂದು ಡೇಟಾ ಬೇಸಸ್ ಇರುತ್ತೆ, ನಿಮ್ದೇ ಒಂದು ಡಾಕ್ಯುಮೆಂಟೇಶನ್ಸ್ ಎಲ್ಲ ಇರುತ್ತೆ. ಅವಾಗ ಯು ಕ್ಯಾನ್ ಗೋ ಫಾರ್ RAG. ಬಟ್ ಇಫ್ ಯು ಆರ್ ಸಾಲ್ವಿಂಗ್ ಎ ಸ್ಪೆಸಿಫಿಕ್ ಡೊಮೈನ್ ರಿಲೇಟೆಡ್ ಪ್ರಾಬ್ಲಮ್ ಅಂದಾಗ ನೀವು ಫೈನ್ ಟ್ಯೂನಿಂಗ್ ಹೋಗಿ. ಇಲ್ಲ ಇಲ್ಲಿರೋ ಅಂತ ಯಾವ ಸೊಲ್ಯೂಷನ್ಸ್ ನಂಗೆ ವರ್ಕ್ ಆಗ್ತಿಲ್ಲ, ಐ ನೀಡ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರಾಚ್ ಅಂದಾಗ ಯು ಗೋ ಫಾರ್ ಪ್ರೀ ಟ್ರೈನಿಂಗ್. ಬಟ್ ಹೇಳ್ದಂಗೆ ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ 4 ಮೆಥಡಾಲಜಿಲಿ ನಿಮಗಿರುವಂತ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಯಾವುದು ಬೆಟರ್ ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅಥವಾ ನಿಮ್ ಕಂಪ್ನಿಲಿ ಅಥವಾ ನಿಮ್ ಕಾಲೇಜಲ್ಲಿ ನೀವೇನೋ POCs ಎಲ್ಲ ಮಾಡಿದೀರಾ ಅಂದ್ರೆ ಯಾವ್ದ್ರ ಮೇಲೆ ಮಾಡಿದೀರಾ, ಅದರ ಅನುಭವ ಹೇಗಿತ್ತು ಅಂತ ನಮ್ಮ ಜೊತೆ ಕಮೆಂಟ್ಸ್ ಮುಖಾಂತರ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.